ಶರಣಾರ್ಥಿಗಳು. ಚಿತ್ತರಿಗಿಯ ಚಿಜ್ಯೋತಿ ಪರಮದಾಸೋಹಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳ ಹಾಗೂ ಡಾಕ್ಟರ್ ಮಾಂತಶಿವಗಳ ಶ್ರವಣ ಸಾಂಸ್ಕೃತಿಕ ಮಹೋತ್ಸವ ಇವತ್ತು 2 ಮತ್ತು 3ನೇ ತಾರೀಕಿನಂದು ನಿನ್ನೆ ದಿವಸ ರಥೋತ್ಸವ ಇವತ್ತು ಯಶಸ್ವಿಯಾಗಿ ಜರುಗಿದೆ. ಅದರಂತೆ ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ, ತೋಡೋಲೆ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಎಂದು ಇವತ್ತು ಕರೆಯಲಾಗುತ್ತೆ. ಈ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಈಗಾಗಲೇ ಇಳಕಲ್ ನಗರದಲ್ಲಿ ಶ್ರೀಮಠದ ಹತ್ರ ಇವತ್ತು ಒಂದು ತಾಡೋಲೆ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಇವತ್ತು ಪ್ರಾರಂಭ ಆಗಿದೆ. ಇಡೀ ನಾಡಿನಾದ್ಯಂತ ಮತ್ತು ಇಡೀ ಜಗತ್ತಿನಾದ್ಯಂತ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇವತ್ತು ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಪರಮದಾಸೋಹಿ ಮಾತಪಸ್ವಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳ 100 ವರ್ಷಗಳ ಕಾಲದಿಂದ ಇವತ್ತು ಬಹಳ ಯಶಸ್ವಿಯಾಗಿ ನಡೆದು ಬಂದಂಥ ಒಂದು ದಾರಿ. ಇವತ್ತು ನಮ್ಮ ಮತಕ್ಷೇತ್ರದ ಹುನಗುಂದ ತಾಲೂಕು ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಜನತೆಗೆ ನಾನು ಶುಭಾಶಯಗಳನ್ನು ಕೋರ್ತಾ ಈ ಒಂದು ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿಶೇಷವಾಗಿ ಇಳಕಲ್ ನಗರದ ಜನತೆಗೆ, ಗುರು ಹಿರಿಯರಲ್ಲಿ, ತಾಯಂದಿರಲ್ಲಿ, ಯುವಕರಲ್ಲಿ ಇವತ್ತು ತಾವೇನು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಶ್ರೀಮಠದ ಭಕ್ತರಾಗಿ ಇವತ್ತು ತಾವೆಲ್ಲ ಈ ಒಂದು ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡಬೇಕು. ಬಂದಂಥ ಭಕ್ತಾದಿಗಳಿಗೆ ಸಹಕರಿಸಿ ಯಾವುದೇ ಗೊಂದಲ, ಜಗಳ, ಜೂಟಿ ಇಲ್ಲಾರದೆ ಇವತ್ತು ಏನು ಇಡೀ ರಾತ್ರಿ ದಿವಸ ಇವತ್ತು ಈ 3ನೇ ತಾರೀಕಿನಂದು ನಡೆಯುವಂಥ ಈ ಮಹೋತ್ಸವವನ್ನು ಯಶಸ್ವಿಯಾಗಿ ತಾವೆಲ್ಲ ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. ಯಾಕಂದರೆ ಇದು ಒಂದು ಮಹಾತಪಸ್ವಿ ಪರಮದಾಸೋಹಿ ವಿಜಯ ಮಾಂತಪ್ಪಗಳ ಒಂದು ತಪೋಭೂಮಿ. ಯಾಕಂದರೆ ಇಳಕಲ್ ನಗರ ಅಂದರೆ ಒಂದು ಶಾಂತಿಯುತವಾದ ನಗರ ಅಂತ ನಾವು ಭಾವಿಸಿದ್ದೇವೆ. ಯಾಕಂದರೆ ಯಾವುದೇ ಭೇದ ಭಾವ ಇಲ್ಲಾರ್ದೆ ಒಂದು ಕಡೆಗೆ ಚಿತ್ರಗಿ ಚಿಜ್ಯೋತಿ ಪರಮ ಪೂಜ್ಯ ಮಹಾದಾಸೋಹಿ ವಿಜಯ ಮಾಂತಪ್ಪಗಳಾದರೆ ಇನ್ನೊಂದು ಕಡೆ ಹಜರತ್ ಸೈಯದ್ ಶಾ ಮುರ್ತುಜಾ ಕಾದ್ರಿ ಪೂಜ್ಯರ ಇಬ್ಬರು ಒಡನಾಟ ಹೇಗಿತ್ತು ಅನ್ನೋದನ್ನ ಈ ನಾಡು, ಈ ಜಗತ್ತೇ ಕಂಡಿದೆ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಈ ಇಬ್ಬರ ಪೂಜ್ಯರ ಒಂದು ದಿವಸವಾಗಿರ್ಬೋದು ಈ ಶರಣ ಸಂಸ್ಕೃತಿ ಮಹೋತ್ಸವ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿದೆ. ಅದೇ ರೀತಿಯಲ್ಲಿ ಅದೇ ಗೊಂದಲವನ್ನು ಮಾಡದೆ, ಯಾವುದೇ ತೊಂದರೆಯನ್ನು ಮಾಡದೆ ಬಂದಂಥ ಭಕ್ತರಲ್ಲಿ ಸಹಕರಿಸಿ ಈ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಅಂತ ನನ್ನ ಧನ್ಯವಾದ.